2026-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ ಹಾಗೂ ಶೋಷಿತ ವರ್ಗಗಳ ಸಮಗ್ರ ಕಲ್ಯಾಣಕ್ಕೆ ಪ್ರಾಮುಖ್ಯತೆ ನೀಡುವ ಜನತಾ ಬಜೆಟ್ ಮಂಡಿಸಬೇಕೆಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಫ್ಸರ್ ಅವರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಘೋಷಿಸಿದ್ದ 134 ಭರವಸೆಗಳು ಇನ್ನೂ ಪೂರ್ಣವಾಗಿ ಈಡೇರಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು. ಪ್ರಸಕ್ತ ಬಜೆಟ್ನಲ್ಲಿ ಸಂವಿಧಾನದ ಆಶಯಗಳಿಗೆ ಅನುಗುಣವಾದ ಜನತಾ ಬಜೆಟ್ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಶಿಕ್ಷಣಕ್ಕೆ ಕನಿಷ್ಠ 20% ಅನುದಾನ, ಕೃಷಿಗೆ 60 ಕೋಟಿ ಪ್ಯಾಕೇಜ್, ಸಣ್ಣ ರೈತರಿಗೆ ಸಾಲ ಮನ್ನಾ, ಆರೋಗ್ಯ ಕ್ಷೇತ್ರಕ್ಕೆ ದುಪ್ಪಟ್ಟು ಅನುದಾನ, ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ರು 1,000 ಕೋಟಿ ಹಾಗೂ ನಿರುದ್ಯೋಗ ಭತ್ಯೆಗಳನ್ನು 5,000ಕ್ಕೆ ಹೆಚ್ಚಿಸುವಂತೆ ಒತ್ತಾಯಿಸಿದರು. ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್, ಹೆದ್ದಾರಿ ದುರಸ್ತಿ, ಸರ್ಕಾರಿ ಶಾಲೆಗಳ ಆಧುನೀಕರಣ ಹಾಗೂ ಆನೆ ಹಾವಳಿ ತಡೆಗೆ ವಿಶೇಷ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಎಸ್ಡಿಪಿ ಆಗ್ರಹಿಸ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷವೇ ನೀಡಿದಂತಹ ಭರವಸೆಗಳನ್ನು ನಾವು ನೆನಪಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಪ್ರಣಾಳಿಕೆಯಲ್ಲಿ 134 ಆಶ್ವಾಸನೆಗಳನ್ನ ಪ್ರಣಾಳಿಕೆಯ ರೂಪದಲ್ಲಿ ಈ ರಾಜ್ಯದ ಜನರ ಮುಂದೆ ಕಾಂಗ್ರೆಸ್ ಪಕ್ಷ ಮಂಡಿಸಿತ್ತು. ಆದರೆ ಎಸ್ಡಿಪಿಐ ಆ ಪ್ರಣಾಳಿಕೆಯನ್ನು ಅವಲೋಕನ ಮಾಡಿ ನೋಡಬೇಕಾದ್ರೆ ಕೇವಲ ಅದರಲ್ಲಿ 6.7% ಭರವಸೆಗಳು ಮಾತ್ರ ಈಡೇರಿರುವಂಥದ್ದು. ಹಾಗಾದ್ರೆ ಏನು 5 ವರ್ಷ ಅಧಿಕಾರಾವಧಿ ಮುಗ್ದೋಯ್ತಾ ಅಂತ ಕೇಳಿದ್ರೆ ಇಲ್ಲ, 2.5 ವರ್ಷ ಆಗ್ತಾ ಇದೆ, ಇನ್ನೊಂದು 2 ವರ್ಷ ಅಧಿಕಾರಾವಧಿ ಬಾಕಿ ಇದೆ. ಆದರೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಇರುವಂತಹ ಪ್ರಕಾರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ, ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡಬೇಕಾ ಎಂಬಂತಹ ಇವರ ರಾಜಕೀಯ ಚರ್ಚೆಯಲ್ಲೇ ಅಧಿಕೃತ ಅವಧಿ ಅಂದ್ರೆ ಹೆಚ್ಚಿನ ಅವಧಿ ಚರ್ಚೆಯಲ್ಲೇ ಮುಗ್ದೋಗ್ತಾ ಇದೆ. ಹಾಗಾಗಿ ಯಾವುದೇ ಗ್ಯಾರಂಟಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂಬಂತಹ ಭರವಸೆ ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲ. ನಮ್ಮ ರಾಜ್ಯದ ಜನರ ವಿಚಾರ ಬಿಡಿ. ಹಾಗಾಗಿ ಈ ಅವಕಾಶ ಏನು ರಾಜ್ಯದ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇದೆ, ಈ ಬಜೆಟ್ನಲ್ಲಾದರೂ ನೀವೇ ನೀಡಿರುವಂತಹ 134 ನಿಮ್ಮ ಭರವಸೆಗಳೇನಿದೆ ಅದನ್ನ ಯಥಾವತ್ತು ಜಾರಿ ಮಾಡಲಿಕ್ಕೆ ಬೇಕಾಗಿ ನೀವು ಒತ್ತು ನೀಡಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ನಾವು ಆಗ್ರಹಿಸ್ತೇವೆ. ಇನ್ನು ಎರಡನೇ ವಿಚಾರ, ಸಂವಿಧಾನದ ಆಶಯಗಳಾದಂತಹ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಎತ್ತಿಡುವ ನಿಟ್ಟಿನಲ್ಲಿ 2026 ಮತ್ತು 27ನೇ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಎತ್ತಿ ಹಿಡುವಂತಹ ಸಮಗ್ರ ಅಭಿವೃದ್ಧಿ ಮತ್ತು ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ ಹೆಚ್ಚು ಆದ್ಯತೆ ನೀಡಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಆ ಕಾರಣಕ್ಕಾಗಿ ಆ ದೃಷ್ಟಿಯಲ್ಲಿ ನಾವೇ ಒಂದು ಬಜೆಟ್ ಪ್ರತಿಯನ್ನು ತಯಾರು ಮಾಡಿದ್ದೇವೆ. ಈ ಬಜೆಟ್ ಪ್ರತಿಯಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎಂಬಂತಹ ಒಂದು ಕ್ಯಾಪ್ಷನ್ ಅನ್ನು ನಾವು ಕೊಟ್ಟಿದ್ದೇವೆ. ಈ ಬಜೆಟ್ನಲ್ಲಿ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂತಹ ಬೇಡಿಕೆಗಳನ್ನು ನಾವು ಮುಂದಿರುತ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸರ್ಕಾರವನ್ನ ಆರಿಸುವಂತಹ ಜವಾಬ್ದಾರಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮತದಾನದ ಹಕ್ಕು ಮುಖಾಂತರ ನಮಗೆ ನೀಡಿದ್ದಾರೆ. ಆ ಸರ್ಕಾರಗಳಿಗೆ ಎಚ್ಚರಿಸುವಂತಹ ನಮಗೆ ಏನ್ ಬೇಕು ಎಂಬುದನ್ನ ಕಾಲಕ್ಕೆ ಅವರಿಗೆ ಕೇಳುವಂತಹ ಹಕ್ಕನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ನಮಗೆ ನೀಡಲಾಗಿದೆ. ಆ ಕೆಲಸವನ್ನ, ಆ ಜವಾಬ್ದಾರಿಯನ್ನ ರಾಜ್ಯದ 7 ಕೋಟಿ ಜನತೆಯ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜನತಾ ಬಜೆಟ್ ಅನ್ನು ನಾವು ಮಂಡಿಸ್ತಾ ಇದ್ದೇವೆ, ಅವರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರದಲ್ಲಿ ಬಜೆಟ್ ಅನ್ನ ತಯಾರು ಮಾಡುವಂತ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ, ನಾವು ಯಾವ ಜನಪ್ರತಿನಿಧಿಗಳನ್ನ ಆರಿಸಿ ಕಳಿಸಿದ್ದೇವೆ, ಶಾಸನ ರೂಪಿಸುವಂತ ಜವಾಬ್ದಾರಿ ಶಾಸಕರಿಗಿದೆ. ಇವರೆಲ್ಲ ಬಜೆಟ್ನ ಸೆಷನ್ ಅಲ್ಲಿ ಮಾರ್ಚ್ 6ನೇ ತಾರೀಕು ಕೋಟು ಸೂಟು ಬೂಟು ಹಾಕೊಂಡು ಹೋಗಿ ಭಾಷಣ ಮಾಡ್ತಾರೆ ಹೊರತು ಈ ಬಜೆಟ್ ನ ಪ್ರಿಪರೇಷನ್ ನಡೆಯುವಂತ ಸಂದರ್ಭದಲ್ಲಿ ಹಾಸನ ಭಾಗದ ಜನರ ಸಮಸ್ಯೆ ಏನು, ಇದಕ್ಕೆ ಏನ್ ಬೇಕು, ಬಜೆಟ್ ನಲ್ಲಿ ಯಾವ ಅಂಶಗಳನ್ನ ಟ್ರಸ್ ಮಾಡಿ ನಾವು ಇನ್ಕ್ಲೂಡ್ ಮಾಡಿಸಬೇಕೆಂಬುದರ ಬಗ್ಗೆ ಇವರಿಗೆ ಯಾವುದೇ ಪರಿಜ್ಞಾನನೇ ಇರೋದಿಲ್ಲ. ಇದು ಕೇವಲ ಹಾಸನ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಜನಪ್ರತಿನಿಧಿಗಳು ಇಂತಹ ಒಂದು ಇಚ್ಛಾಶಕ್ತಿಯನ್ನ ತೋರಿಸೋದಿಲ್ಲ. ಅದನ್ನ IAS ಆಫೀಸರ್ ಮತ್ತು KAS ಆಫೀಸರ್ಗಳ ಪಾಲಿಗೆ ಕೊಟ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಪಾಪ AC ರೂಮ್ ನಲ್ಲಿ ಇರ್ತಾರೆ, ಒಳ್ಳೆಯ ಗಾಡಿ ಬಂಗ್ಲೆ ಇರ್ತದೆ, ಕ್ವಾರ್ಟರ್ಸ್ ಇರ್ತದೆ, ಜನರ ಸಮಸ್ಯೆ ಗೊತ್ತೇ ಇರಲ್ಲ ಅವರಿಗೆ. ಲಾಸ್ಟ್ ಇಯರ್ ಏನ್ ಬಜೆಟ್ ಇತ್ತು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಬೇಕು ಒಂದು ಅಂಕಿಅಂಶವನ್ನು ರೆಡಿ ಮಾಡಿ ಮುಖ್ಯಮಂತ್ರಿ ಮುಂದೆ ಮಂಡಿಸ್ಬಿಡ್ತಾರೆ. ಇದು ಇದುವರೆಗೆ ನಡೆದ ಬರುವಂತ ಸಂಸ್ಕೃತಿ.
ಇದನ್ನು ಬದಲಾಯಿಸಬೇಕು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಎಲ್ಲ ಇಲಾಖೆಗಳ ಪ್ರಗತಿಯ ವರದಿಯನ್ನ, ಅಂದ್ರೆ ಲಾಸ್ಟ್ ಟೈಮ್ ಬಜೆಟ್ ನಲ್ಲಿ ಏನು ಅನುದಾನವನ್ನ ಇವರು ಘೋಷಣೆ ಮಾಡಿದ್ರು ಬಜೆಟ್ ನಲ್ಲಿ, ಅದನ್ನ ಅವಲೋಕಿಸಿ ನೋಡಿದಾಗ ಒಂದು ಬೆಚ್ಚಿ ಬೀಳಿಸುವಂತ ಅಂಶವನ್ನು ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೇನೆ. ನಾವು ಕಂಡುಕೊಂಡಂತ ಅಂಶ ಏನಂದ್ರೆ, ಲಾಸ್ಟ್ ಟೈಮ್ ಏನು ಬಜೆಟ್ ನಲ್ಲಿ ಅಲೋಕೇಶನ್ ಆಗಿತ್ತು ಫಂಡ್, ಅದು ಎಲ್ಲಾ ಇಲಾಖೆಯಲ್ಲಿ, ಅದು ಸಮಾಜ ಕಲ್ಯಾಣ ಇರಲಿ, ಅದು ಹಿಂದುಳಿದ ಆಯೋಗ ವರ್ಗಗಳಿರಲಿ, ಅಥವಾ ಅಲ್ಪಸಂಖ್ಯಾತ ಕಲ್ಯಾಣ ಇರಲಿ, ಅಥವಾ ಆರೋಗ್ಯ ಇಲಾಖೆ ಇರಲಿ, ಶಿಕ್ಷಣ ಇಲಾಖೆ ಇರಲಿ, ಎಲ್ಲಾ ಇಲಾಖೆಗಳ ಸಮಗ್ರ ಬಜೆಟ್ ಅನ್ನ ಅವಲೋಕನ ಮಾಡಿ ನೋಡಬೇಕಾದ್ರೆ ಓನ್ಲಿ 55% ಮಾತ್ರ ಇವರು ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದಂತ ಅನುದಾನ ಎಕ್ಸ್ಪೆಂಡಿಚರ್ ಆಗಿರುವುದು. ಇದು ಡಿಸೆಂಬರ್ ಎಂಡಿನವರೆಗಿನ ಅಂಕಿಅಂಶ ನಾನು ಹೇಳ್ತಾ ಇರುವಂತದ್ದು. ಇನ್ನು ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ಈಗ ಫೆಬ್ರವರಿಯಲ್ಲಿ ನಾವಿದ್ದೇವೆ. ಈ 3 ತಿಂಗಳಲ್ಲಿ ಎಷ್ಟು ಇವರು ಏನು ಫಾಸ್ಟ್ ಟ್ರ್ಯಾಕ್ ಆಗಿ ಅನುದಾನ ಬಿಡುಗಡೆ ಮಾಡ್ತಾ ಹೋದ್ರು ಕೂಡ 100% ಇವರೇ ಘೋಷಣೆ ಮಾಡಿದಂತ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದಂತಹ ಅನುದಾನ ಬಳಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಇಮ್ರಾನ್ ಅರೆಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ಫರೀದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ನದೀಂ, ಮಾಧ್ಯಮ ಉಸ್ತುವಾರಿ ಫೈರೋಜ್ ಪಾಷಾ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರ ಸದ್ಯಕ್ಷ ಸಜೀಲ್ ಅಹಮದ್ ಇತರರು ಉಪಸ್ಥಿತರಿದ್ದರು.